ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 44 ಪೊಲೀಸ್ ಸಿಬ್ಬಂದಿಗೆ ಜಿಲ್ಲಾಧಿಕಾರಿ ಜಗದೀಶ್ ಅವರು ಬುಲಾವ್ ಕೊಟ್ಟಿದ್ದಾರೆ. ಹಲವರ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುತ್ತಿದ್ದಾರೆ ಜಿಲ್ಲಾಧಿಕಾರಿಗಳು. ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸಿ ನೋಟಿಸ್ ಹಿನ್ನೆಲೆ ವಿಚಾರಣೆಗೆ ಪೊಲೀಸ್ ಅಧಿಕಾರಿಗಳು ಬಂದಿದ್ದಾರೆ. ಘಟನೆಯ ದಿನ ನಿಯೋಜನೆಗೊಂಡಿದ್ದಂತಹ ಪೊಲೀಸರ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುತ್ತಿದ್ದಾರೆ. ಬಂದೋಬಸ್ತ್ ಸಂಬಂಧ ಮಾಹಿತಿಯನ್ನ ಪಡೆದುಕೊಳ್ಳುತ್ತಿದ್ದಾರೆ ಡಿಸಿ ಅವರು. ವಿಚಾರಣೆಗೆ ಉತ್ತರ ವಿಭಾಗದ ಡಿಸಿಪಿ ಸೈದುಲು ಅಡಾವತ್ ಅವರು ಕೂಡ ಆಗಮಿಸಿದ್ದಾರೆ. ಅಂದ್ರೆ ಗೇಟ್ ನಂಬರ್ 19ರಲ್ಲಿ ಕಾನ್ಸ್ಟೇಬಲ್ ಜೊತೆ ಸೇರಿ ಹಲವರ ಪ್ರಾಣವನ್ನ ಉಳಿಸಿದ್ರು ಡಿಸಿಪಿ. ಹಾಗಾಗಿ ಘಟನೆಯಲ್ಲಿ ಗಾಯಗೊಂಡಂತವರನ್ನ ಆಸ್ಪತ್ರೆಗೂ ಕೂಡ ದಾಖಲು ಮಾಡಿದ್ರು. ಸದ್ಯ ಮ್ಯಾಜಿಸ್ಟ್ರೇಟ್ ತನಿಖೆಯ ವಿಚಾರಣೆಗೆ ಸೈದುಲು ಅವರು ಕೂಡ ಆಗಮಿಸಿದ್ದಾರೆ. ಈ ನಿಟ್ಟಿನಲ್ಲಿ ಬಹಳ ಪ್ರಮುಖವಾಗಿ ತ್ವರಿತದಿಂದ ಸಾಗ್ತಾ ಇದೆ ಮ್ಯಾಜಿಸ್ಟ್ರೇಟ್ ತನಿಖೆ. ಕಾಲ್ತುಳಿತ ಪ್ರಕರಣದಲ್ಲಿ ಏನೇನಾಯ್ತು, ಯಾರ್ಯಾರಿದ್ರು ಅನ್ನೋ ನಿಟ್ಟಿನಲ್ಲಿ ಸದ್ಯ 44 ಪೊಲೀಸ್ ಸಿಬ್ಬಂದಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು ಜಿಲ್ಲಾಧಿಕಾರಿ ಆಗಿರುವಂತಹ ಜಗದೀಶ್ ಅವರು. ಆ ಸಂಬಂಧ ಎಲ್ಲ 44 ಪೊಲೀಸ್ ಸಿಬ್ಬಂದಿಗಳು ಕೂಡ ಹಾಜರಾಗಿದ್ರು. ಆ ಸಂದರ್ಭದಲ್ಲಿ ಯಾವಾಗ ಕಾಲ್ತುಳಿತ ಆಯಿತು, ಆವಾಗ ಯಾರ್ಯಾರು ನಿಯೋಜನೆಗೊಂಡಿದ್ರು, ಬಂದೋಬಸ್ತಲ್ಲಿ ಯಾರಿದ್ರು, ಆ ಹೊತ್ತಿನಲ್ಲಿ ಏನಾಯಿತು, ಆಸ್ಪತ್ರೆಗೆ ಯಾವಾಗ ದಾಖಲು ಮಾಡಿದ್ರಿ, ಗಾಯಗೊಂಡವರ ಸ್ಥಿತಿ ಹೇಗಿತ್ತು, ಹೀಗೆ ಹಲವು ವಿಚಾರ. ಯಾಕಂದರೆ ತನಿಖೆಯ ಒಂದು ಭಾಗ ಇದು. ಯಾಕಂದರೆ ರಾಜ್ಯ ಸರ್ಕಾರವೇ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶ ಕೊಟ್ಟಿರೋದು. ಈಗಾಗಲೇ ಅವಧಿ ಮುಗಿದಿತ್ತು, ಮತ್ತೆ 3 ದಿನ ಅದನ್ನು ವಿಸ್ತರಣೆ ಮಾಡುವಂಥ ಕೆಲಸ ಆಗಿದೆ. ಹೀಗಾಗಿ ತನಿಖೆ ಮತ್ತೆ ಚುರುಕುಗೊಳ್ಳುತ್ತಿದೆ. ಈ ನಿಟ್ಟಿನಲ್ಲಿ ಆ ಸಂದರ್ಭದಲ್ಲಿ ಕಾಲ್ತುಳಿತ ಆಗಿರುವಂಥ ಸಂದರ್ಭದಲ್ಲಿ ನಿಯೋಜನೆಗೊಂಡಂಥ ಪೊಲೀಸ್ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟು ಅವರ ಮಾಹಿತಿಗಳನ್ನು, ಅವರ ವಿಚಾರವನ್ನು, ದಾಖಲೆಗಳನ್ನ ಪಡ್ಕೊಳ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ಅಜಯ್ ಕುಮಾರ್, ಕ್ರೈಮ್ ಸೀನಿಯರ್ ರಿಪೋರ್ಟರ್, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅಜಯ್, ಈಗಾಗಲೇ ಮ್ಯಾಜಿಸ್ಟ್ರೇಟ್ ತನಿಖೆ ಬಹಳಷ್ಟು ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಸದ್ಯ ಈಗ ಯಾವ್ಯಾವ ವಿಚಾರಕ್ಕೋಸ್ಕರ ಈಗ 44 ಪೊಲೀಸ್ ಸಿಬ್ಬಂದಿಗೆ ನೋಟಿಸ್ ಕೊಟ್ಟಿದ್ದಾರೆ, ಏನೆಲ್ಲ ನಡೀತು ಅಂತ? ಖಂಡಿತವಾಗ್ಲೂ ಅಖಿಲೇಶ್, ಈಗಾಗ್ಲೇ ಏನು ಈ ಕಾಲ್ತುಳಿತ ಪ್ರಕರಣ ಏನಿದೆ ಚಿನ್ನಸ್ವಾಮಿಯಲ್ಲಿ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಅಲ್ಲಿದ್ದಂತಹ ಕೆಲವೊಬ್ಬರನ್ನ, ಅಂದ್ರೆ ಈಗ 5 ಜನರ ಹಿರಿಯ ಅಧಿಕಾರಿಗಳನ್ನ ಕೂಡ ಸಸ್ಪೆಂಡ್ ಮಾಡಿದ್ರು. ಅದರಲ್ಲಿ 3 ಜನ IPS ಅಧಿಕಾರಿಗಳು ಕೂಡ ಇದ್ರು. ಅದರ ಜೊತೆಗೆ ಈಗ 44ಕ್ಕೂ ಹೆಚ್ಚು ಜನ ಪೊಲೀಸ್ ಅಧಿಕಾರಿಗಳ ಲೀಸ್ಟ್ ಕೂಡ ಈಗಾಗಲೇ ಸಿಕ್ಕಿರುವಂತದ್ದು. ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಇದ್ದಂತಹ ಬೇರೆ ಬೇರೆ ಠಾಣೆಯ ಪೊಲೀಸರು, ಇನ್ಸ್ಪೆಕ್ಟರ್ ಆಗಿರ್ಬೋದು, ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಮತ್ತೆ PC ಗಳಾಗಿರ್ಬೋದು, ಇವರೆಲ್ಲರನ್ನು ಕೂಡ ಈಗಾಗಲೇ ಒಂದು ಲೀಸ್ಟ್ ಕೂಡ ಕೊಟ್ಟಿರುತ್ತೆ ಪೊಲೀಸ್ ಇಲಾಖೆ, ಯಾರ್ಯಾರು ಅವತ್ತು ಇದ್ರು ಅಂತ ಹೇಳಿ. ಸೊ ಈಗ ಆ ಒಂದು ವಿಚಾರವನ್ನ ಇಟ್ಕೊಂಡು ಈಗಾಗಲೇ DC ಕೂಡ ಅವರೆಲ್ಲರಿಗೂ ಕೂಡ ನೋಟಿಸ್ ಅನ್ನ ಸರ್ವ್ ಮಾಡಿದ್ರು. ಅವರೆಲ್ಲರೂ ಕೂಡ ಮ್ಯಾಜಿಸ್ಟ್ರೇಟ್ ಮುಂದೆ ಏನು ಅಂದ್ರೆ DC ಮುಂದೆ ಬಂದು ಹಾಜರಾಗಬೇಕು ಅಂತ ಹೇಳಿ. ಸೊ ಹೀಗಾಗಿ ಇವತ್ತು ಕೂಡ ಕಾಲಾವಕಾಶವನ್ನು ಕೊಟ್ಟಿದ್ರು. ಇವತ್ತು ಕೂಡ IPS ರ್ಯಾಂಕ್ ನ ಅಧಿಕಾರಿಗಳಾಗಿರ್ಬೋದು, ಮತ್ತೆ ಇನ್ಸ್ಪೆಕ್ಟರ್, ACP ರ್ಯಾಂಕ್ ನ ಅಧಿಕಾರಿಗಳಾಗಿರ್ಬೋದು, ಅವತ್ತು ಸಸ್ಪೆಂಡ್ ಆದಂತವ್ರು ಆಗಿರ್ಬೋದು, ಜೊತೆಗೆ ಇನ್ನುಳಿದಂತೆ ಇದ್ದಂತಹ ಕೆಲವೊಬ್ರು ಪೊಲೀಸ್ ಅಧಿಕಾರಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಈಗಾಗಲೇ ಬಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಡ್ತಿದ್ದಾರೆ. ಬೆಳಗಿಂದನೂ ಕೂಡ ಅವರು ಯಾವ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ, ಅದನ್ನ ಈಗ ರಾಜ್ಯ ಸರ್ಕಾರಕ್ಕೆ ಇವರು ಇಲ್ಲಿ ವರದಿಯನ್ನ ಸಲ್ಲಿಸ್ತಾರೆ, ಜಿಲ್ಲಾಧಿಕಾರಿ ಆಗಿರುವಂತಹ ಜಗದೀಶ್ ಅವರು. ಸೊ ಹೀಗಾಗಿ ಈ ಒಂದು ಸ್ಟೇಟ್ಮೆಂಟ್ ಕೂಡ ಸಾಕಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಯಾಕಂದ್ರೆ ಅವತ್ತಿನ ದಿನ ಯಾರ್ಯಾರು ಯಾವ್ಯಾವ ಗೇಟ್ ಅಲ್ಲಿ ಇದ್ರು, ಅಲ್ಲಿಗೆ ಎಷ್ಟೊತ್ತಿಗೆಲ್ಲ ಜನಗಳು ಸೇರಿದ್ರು, ಮತ್ತೆ ಎಷ್ಟು ಗಂಟೆಗೆ ಅಲ್ಲಿ ಒಳಗ್ ಬಿಟ್ರು, ಅಂದ್ರೆ ನೀವೇನಾದ್ರೂ ಅವ್ರಿಗೆ ಗೇಟ್ ತೆಗಿಯಕ್ಕೆ ಹೇಳಿದ್ರ ಅಥವಾ KSE ಅವರೇ ಏನಾದ್ರು ಗೇಟ್ ತೆಗಿಯೋದಕ್ಕೆ ಲೇಟ್ ಮಾಡಿದ್ರ, ಈ ರೀತಿಯಾದಂತ ಅಂಶಗಳನ್ನ ಇಟ್ಕೊಂಡು ಈಗಾಗಲೇ ಏನು ಜಗದೀಶ್ ಅವರು ಕೂಡ ಈಗಾಗಲೇ ಅಲ್ಲಿ ಕ್ವಶನ್ ಕೂಡ ಕೇಳ್ತಾ ಇರುವಂತದ್ದು. ಅವ್ರು ಕೊಡುವಂತ ಸ್ಟೇಟ್ಮೆಂಟ್ ಏನಿದೆ ಅದನ್ನು ಕೂಡ ಕಂಪ್ಲೀಟ್ ಆದಂತ ರೆಕಾರ್ಡ್ ಮಾಡ್ಕೊಂತಾರೆ. ಅದನ್ನ ಬರವಣಿಗೆಯಲ್ಲೂ ಕೂಡ ಈಗಾಗಲೇ ಬರ್ಕೊಂತಾರೆ. ಆ ನಂತರ ಅದನ್ನ ಸಂಪೂರ್ಣವಾದಂತಹ ವರದಿಯನ್ನ ಸಿದ್ಧತೆ ಮಾಡಿ ಆನಂತರ ರಾಜ್ಯ ಸರ್ಕಾರಕ್ಕೂ ಕೂಡ ಸಲ್ಲಿಸ್ತಾರೆ. ಈಗಾಗಲೇ ಏನು 15 ದಿನ ಒಳಗಾಗಿ ಏನು ವರದಿ ಕೊಡಿ ಅಂತ ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಹೇಳಿತ್ತು. ಆದ್ರೆ ಈಗ 15 ದಿನ ಆಗೋಗಿದೆ. ಅಂದ್ರೆ ಈಗ್ಲ ಏನು DC ಏನಿದ್ದಾರೆ ಅವರು ಕೂಡ ಇನ್ನೂ ಕಾಲಾವಕಾಶ ಬೇಕು ಅನ್ನೋ ಒಂದು ಮಾತನ್ನು ಕೂಡ ಹೇಳಿ ಆ ಒಂದು ಟೈಮ್ ಅನ್ನು ಕೂಡ ಈಗಾಗಲೇ ಎಕ್ಸ್ಟೆಂಡ್ ಕೂಡ ಮಾಡಿಸ್ಕೊಂಡಿರುವಂತದ್ದು. ಸೊ ಹೀಗಾಗಿ ಇವತ್ತಿಗೆ ನಾವು ನೋಡ್ತಾ ಹೋಗೋದಾದ್ರೆ 17 ದಿನ ಆಗ್ತಾ ಬರ್ತು. ಸೊ ಹೀಗಾಗಿ ಇನ್ನೂ ಒಂದು ವಾರ ಅವರಿಗೆ ಕಾಲಾವಕಾಶ ಕೂಡ ಈಗಾಗಲೇ ಸರ್ಕಾರ ಕೊಟ್ಟಿರುವಂತದ್ದು. ಸೊ ಹೀಗಾಗಿ ಇವತ್ತು ಕೂಡ ಬಹುತೇಕ ಎಲ್ಲ 44ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳು ಮತ್ತೆ ಪೊಲೀಸ್ ಪೇದೆಗಳೇನಿದ್ದಾರೆ ಅವರೆಲ್ಲರೂ ಕೂಡ ಬಂದು ಜಗದೀಶ್ ಅವರ ಮುಂದೆ ತಮ್ಮ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಇನ್ನು ಈ ಒಂದು ಸ್ಟೇಟ್ಮೆಂಟ್ ನಾಳೆಗೂ ಕೂಡ ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತ ಹೇಳ್ಬೋದು ಅಖಿಲೇಶ್.